ಅಕಾಡೆಮಿ ಅಂತೇಳಿ ಕಾರ್ಯ. ಸೊ ಇದು ಹಿಂದೆ ಪುರಾತನ ಕಾಲದಿಂದನೂ ಕೂಡ ರಾಮಾಯಣ ಮಹಾಭಾರತ ಆದ ಕಾಲದಿಂದನೂ ಕೂಡ ಈ ಒಂದು ಶೂದ್ರ ವರ್ಗ ವಿಶೇಷವಾಗಿ ಈ ಒಂದು ಕಲೆಯನ್ನು ಉಳಿಸ್ಕೊ ಬಂದಿದೆ. ಕಲಾ ಸರಸ್ವತಿ ಹೆಚ್ಚು ಶೂದ್ರ ವರ್ಗಕ್ಕೆ ಒಲ್ದಿರ್ತಕ್ಕಂಥದ್ದು. ಯಾಕೆಂತಂದರೆ ಪ್ರತಿ ಹಳ್ಳಿಗಳಲ್ಲಿ ನೋಡಿ, ಈಗ ಕೆಳವರ್ಗದವರೇ ನಾಟಕ ಮಾಡ್ತಕ್ಕಂಥದ್ದು. ಈಶ್ವರ, ಕೃಷ್ಣ, ವಿಷ್ಣು ಈ ಥರ ಹಲವಾರು ವಿಷಯಗಳಲ್ಲಿ ಭಾಳ ತಲ್ಲೀನರಾಗಿ ಆ ಒಂದು ಪಾತ್ರಕ್ಕೆ ನಿರಂತರವಾಗಿ ಒಂದು ಜೀವವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ಕೊತಾ ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ ಅಣ್ಣನೂ ಕೂಡ ದಳಪತಿ ಸಿದ್ಧಲಿಂಗಯ್ಯ ಅಂತ, ಅವರು ಕಾರ್ಯಗ್ರಾಮದವರು. ಇವತ್ತು 75 ವರ್ಷ ತುಂಬಿದೆ. ಆ ಒಂದು 75 ವರ್ಷದ ಜನ್ಮದಿನದ ಶುಭಾಶಯದ ಒಂದು ವಿಚಾರವನ್ನು ತಿಳಿಸ್ಲಿಕ್ಕೋಸ್ಕರ ಆ ನಮ್ಮ ಕಾರ್ಯಗ್ರಾಮದಿಂದ ಮತ್ತು ಕೆಲವು ಹಲವಾರು ನುರಿತ ಒಂದು ಪಾತ್ರಧಾರಿಗಳನ್ನ ಕರ್ಕೊಬಂದು ನಾಟಕನ ಈ ಕಾಲ ಮೈಸೂರು ಜಿಲ್ಲೆ ಇಲ್ಲಿ ನಮ್ಮ ಟೌನ್ ಹಾಲ್ನಲ್ಲಿ ನಾಟಕ ಮಾಡಿಸ್ತಾ ಇದ್ದಾರೆ. ಆ ಒಂದು ಪ್ರಯುಕ್ತ ಇವತ್ತು ನಾವು ಕೃಷ್ಣ ಅವತಾರ ಅಂತಕ್ಕಂಥ ಒಂದು ನಾಟಕವನ್ನು ಸಿದ್ಧಲಿಂಗಯ್ಯನವರು ಮಾಡಿಸ್ತಾ ಇದ್ದಾರೆ. ನಾವು ಕಾರ್ಯಗ್ರಾಮದಿಂದ ಮತ್ತು ಸುತ್ತಮುತ್ತಲ ಮೈಸೂರು ಜಿಲ್ಲೆ ಹಲವಾರು ಗ್ರಾಮದಿಂದ ಈ ಒಂದು ಇಲ್ಲಿಗೆ ಬಂದಿದ್ದಾರೆ. ಜೊತೆಗೆ ಇದಕ್ಕೆ ನಮ್ಮ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರು ಬರಬೇಕಾಗಿತ್ತು, ನಗರಾಭಿವೃದ್ಧಿ ಸಚಿವರು. ನಾವು ಸ್ನೇಹಿತರೆಲ್ಲ ಹೋಗಿ ಕರೆದಾಗ ನಾನು ಖಂಡಿತ ಬರ್ತೀನಿ ಅಂತ ಹೇಳಿದರು. ಆದರೂ ಕೂಡ ನಾವು ಮಂತ್ರಿ ಆಗಿದ್ದೀರಿ ಸರ್, ನೀವು ಬರೋಕ್ಕಾಗಲ್ಲ ಅಂತಲೂ ಕೂಡ ಹೇಳಿದಾಗ ಇಲ್ಲ ನಾನು ಖಂಡಿತ ಬರ್ತೀನಿ ಅಂಥೇಳಿ ಭರವಸೆಯನ್ನು ಕೊಟ್ಟಿದ್ದರು. ಆದರೆ ನಿನ್ನೆ ಯಾವುದೋ 3 ಜನ ವಿಷ ಸೇವಿಸಿದ ಕಾರಣದಿಂದ ಅವರು ಸ್ವಲ್ಪ ಬೇಜಾರಾಗಿ ವಾಪಸ್ ಹೊರಟೋದ್ರು. ಇಲ್ಲಿ ಉಳ್ಕೊಂಡಿದ್ರೆ ಖಂಡಿತ ಇವತ್ತು ಬರ್ತಿದ್ರು. ಮತ್ತು ಸುನೀಲ್ ಬೋಸ್ ಅವರು ಕೂಡ MP ಅವರು ಕೂಡ ಇಲ್ಲಿಗೆ ಬರ್ತೀನಿ ನಾಟಕಕ್ಕೆ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದರು. ಅನಿವಾರ್ಯ ಕಾರಣಗಳಿಂದ ಅವು ಬಂದಿಲ್ಲ. ಸೊ ಈ ಶೂದ್ರ ವರ್ಗ ಜೊತೆಗೆ ಎಲ್ಲ ಸಮುದಾಯಗಳು ಈ ಒಂದು ರಾಮಾಯಣ ಮಹಾಭಾರತ ವಿಶೇಷವಾಗಿ ಸಂವಿಧಾನಕ್ಕಿಂತ ಹೆಚ್ಚಾಗಿ ಇದನ್ನು ಗೌರವಿಸ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಇಂಥ ಮೌಢ್ಯತೆಗಳನ್ನು ಕೆಲವುಗಳನ್ನು ಬಿಡಬೇಕು. ಜೊತೆಗೆ ಕೆಲವನ್ನು ಈ ನಾಟಕದಲ್ಲಿ ಬರ್ತಕ್ಕಂಥ ಕೆಲವು ದೃಶ್ಯಗಳನ್ನು ತಾವು ಒಳ್ಳೆತನವನ್ನು ಉಪಯೋಗಿಸ್ಕೊಂಡು ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅಭಿನಯಿಸಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ, ಇನ್ನೂ ಹೆಚ್ಚೆಚ್ಚು ಬರ್ತಕ್ಕಂಥ ಈ ಬಹುರೂಪಿ ನಾಟಕಗಳು ಮತ್ತು ಸಂವಿಧಾನದ ಬಗ್ಗೆ ಮುಂದಿನ ದಿನಗಳಲ್ಲಿ ಯುವ ಪೀಳಿಗೆಗೆ ಮಾರ್ಗದರ್ಶನ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಸಂವಿಧಾನದ ಪರವಾಗಿರ್ಬೋದು, ಇನ್ನಿತರ ಹಲವಾರು ಬಹುರೂಪಿ ನಾಟಕಗಳು, ಬುದ್ಧನ ಒಂದು ಇರ್ಬೋದು, ಬಸವಣ್ಣವರ ವಿಶೇಷವಾಗಿ ಬಸವಣ್ಣವರ ನಾಟಕಗಳನ್ನು ಮುಂದಿನ ದಿನಗಳು ಎಲ್ಲ ಕಲೆಯನ್ನು ಮಾಡ್ತಕ್ಕಂಥ ಎಲ್ಲ ಸ್ನೇಹಿತರು, ಈಗ ಹಿರಿಯ ಸ್ನೇಹಿತರಿದ್ದಾರೆ, ಇವರು ಕೂಡ ದಕ್ಷಿಣ ಪಾಠ ಮಾಡಿದರು, ಇನ್ನೂ ಇವರು ಸ್ನೇಹಿತರೆಲ್ಲ ಇದ್ದಾರೆ. ಹಲವಾರು ಜನ ಇನ್ನೂ ಬಸವ ಜಯಂತಿ ಮತ್ತು ಇನ್ನಿತರ ನಾಟಕಗಳಿಗೆ ಒಂದು ಜಾತೀಯತೆ ಇರ್ತಕ್ಕಂಥದ್ದು, ಜಾತ್ಯತೀತ ವ್ಯವಸ್ಥೆ ಆಗಲಿಕ್ಕೆ ಬಸವಣ್ಣವ್ರ ನಾಟಕನ ಹೆಚ್ಚು ಪ್ರೋತ್ಸಾಹಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಎಲ್ರಿಗೂ. ಏನು ಅರ್ಧನಾರೀಶ್ವರ ಕಲಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಇವತ್ತು 26 ದಿನಗಳ ನಾಟಕೋತ್ಸವ ನಾವು ಆಯೋಜಿಸಿದ್ದೀವಿ. ಆ ನಾಟಕದಲ್ಲಿ ಸುಮಾರು ಪೌರಾಣಿಕ ರಂಗಭೂಮಿ ಬಗ್ಗೆ ಕಾಳಜಿ ಇಟ್ಟು ನಾವು ಏನು ಗ್ರಾಮೀಣದಲ್ಲಿ ಇವತ್ತು ಒಂದು ನಾಟಕ ಕಲೀಲಿಕ್ಕೆ ವರ್ಷಾನುಗಟ್ಟಲೆ ನಾಟಕ ಕಲಿತಾರೆ. ಅದು ಒಂದು ನಾಟಕ ಮಾಡಿ ಇದು ಹಳ್ಳಿಗಳಲ್ಲಿ ನಾಟಕ ಸ್ಟಾರ್ಟ್ ಮಾಡ್ತಾರೆ. ಅಂಥ ತಂಡಗಳನ್ನ ನಾವು ಇವತ್ತು ಗುರುತಿಸಿ 26 ದಿವಸ ನಾಟಕೋತ್ಸವ ಮಾಡ್ತಾನೆ ಇದ್ದೀನಿ. ಪ್ರತಿ ವರ್ಷ ಇದು ಸೇರಿ 5ನೇ ವರ್ಷದ ನಾಟಕೋತ್ಸವ ನಂದು. 5 ವರ್ಷದಿಂದ ಕಂಟಿನ್ಯೂ ನಾಟಕೋತ್ಸವ ಮಾಡ್ತಾ ಇದ್ದೀನಿ. ಅದರಲ್ಲಿ ಇಂಥ ಗ್ರಾಮೀಣ ತಂಡಗಳನ್ನ ಆಯ್ಕೆ ಮಾಡಿ ನಾವು ಕರ್ಕೊಬಂದು ಇಲ್ಲಿ ನಾಟಕೋತ್ಸವ ಮಾಡಿಸ್ತೀವಿ. ಜೊತೆಗೆ ಏನಿವತ್ತು ಯುವಕರು ಏನು ರಂಗಭೂಮಿ ಬಗ್ಗೆ ಏನು ನಶಿಸಿ ಹೋಗ್ತಿದೆ, ನಾವು ಅದ್ರ ರಂಗಭೂಮಿ ಬಗ್ಗೆ ತಿಳಿಸೋದಕ್ಕೆ ಅಂತಲೇ ಇಂಥ ಪ್ರತಿಭೆಗಳು, ಹಳ್ಳಿ ಪ್ರತಿಭೆಗಳನ್ನ ತಂದು 100 ಜನ ನೋಡಿ ಸಂಸ್ಕೃತಿ ಮತ್ತು ಕಲೆ ಉಳಿಸ್ಬೇಕು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಇಂಥ ಪ್ರೋಗ್ರಾಮ್ಗಳನ್ನ ಮಾಡ್ತೀವಿ. ಇದನ್ನ ಸೇರಿ ನಾವು ಇವತ್ತಾಗಲೇ 6 ದಿನಗಳ ನಾಟಕ ಮಾಡಿದ್ದೀವಿ. ತುಂಬ ಯಶಸ್ಸು ಕಂಡಿದೆ. ತುಂಬ ಜನಗಳು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಕಲಾವಿದರು, ವೀಕ್ಷಕರು ಬಂದು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಅದು ಇವತ್ತು ನಾಟಕೋತ್ಸವದಲ್ಲಿ ಸಿದ್ದಯ್ಯಪ್ಪಾಜಿ ಅವ್ರದ್ದು ದಳಪತಿ ಅಂತೇಳಿ ಅವ್ರದ್ದು ಬರ್ತ್ಡೇ ಕಾರ್ಯಕ್ರಮ, ಅದ್ರ ಪರವಾಗಿ ನಾಟಕ ಮಾಡಿದೆ. ಅವ್ರದ್ದು 75ನೇ ವರ್ಷದ ಇಂಥ ಇಳಿ ವಯಸ್ಸಿನಲ್ಲೂ ಅವರು ಹಾರ್ಮೋನಿ ಮಾಸ್ಟ್ರು. ಅವರು ತುಂಬ ಇನ್ನು ಸುಂದರವಾದ ನಾಟಕನ ಇಂಥ ವಯಸ್ಸಲ್ಲೂ ಮಾಡಿಕೊಡ್ತಾರೆ ಅಂದರೆ ತುಂಬ ಹೆಮ್ಮೆ ಪಡುವಂಥ ವಿಷಯ. ಆ ಜೊತೆಗೆ ಇನ್ನೊಂದು ಖುಷಿ ವಿಷಯ ಅಂದರೆ ಇದರಲ್ಲಿ ತುಂಬ ಪಾತ್ರಧಾರಿಗಳೆಲ್ಲ ವಕೀಲರು ಉದ್ಯೋಗದಲ್ಲಿ ಇರೋಂಥ ವೃತ್ತಿಲಿರೋಂಥ ವ್ಯಕ್ತಿಗಳು ಇವತ್ತು ಪಾತ್ರ ಮಾಡ್ತಿದ್ದಾರೆ. ಜನರ ಕಡೆಯಿಂದ ಅದ್ಭುತವಾಗಿ ನಾಟಕ ಬರ್ತಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಇದಕ್ಕೆ ನಾನು ಈ ನಾಟಕ ಮಾಡೋದಕ್ಕೆ ಸಪೋರ್ಟ್ ಆಗಿರೋಂಥವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆ, ಮತ್ತು ಮಿನಿಸ್ಟ್ರಿ ಆಫ್ ಕಲ್ಚರ್ ಅಂತ ನಮಗೊಂದು ಇಷ್ಟು ಗುರು ಶಿಷ್ಯರ ಸಹಾಯಧನ ಅಂತ ಮಾಡ್ತಾರೆ. ಅವೆಲ್ಲ ಸಪೋರ್ಟ್ ತಗೊಂಡು ಇವತ್ತು ನಾನು 26 ದಿವಸಗಳ ನಾಟಕೋತ್ಸವ ಮಾಡಿದ್ದೀನಿ. ಜನಗಳಿಂದ ಒಳ್ಳೆಯ ಅಭಿಪ್ರಾಯ ಇದೆ. ನನ್ನ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರದ್ದು ಮತ್ತು ಇನ್ನೂ ಜನಗಳು ಆಶೀರ್ವಾದ ಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.